ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಸರ್ಕಾರ ಬರ್ತಾ ಇರ್ತೈತಿ, ಬದಲಾಗ್ತಿರ್ತೈತಿ, ಹೊಸ ಹೊಸ ಮುಖ್ಯಮಂತ್ರಿಗಳು ಬರ್ತಿರ್ತಾರ. ಆದ್ರ ಯಾರೇ ಸಿಎಂ ಆಗಿದ್ದಾಗ ನೀವೆಲ್ಲ ಏನ್ ಲಕ್ಷ್ಯ ಕೊಡ್ತೀರಿ, ಏನ್ ಗಮನ ವಹಿಸ್ತೀರಿ ಹೇಳ್ರಿ? ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರು ಹೆಂಗ ಕಾರ್ಯನಿರ್ವಹಿಸ್ಲಿಕ್ಕತ್ತಾರ, ಮಂದಿ ಜೊತೆಗೆ ಎಷ್ಟು ಬೆರಿತಾರ, ಅಭಿವೃದ್ಧಿ ಕೆಲಸಗಳನ್ನ, ಆಡಳಿತವನ್ನ ಹೆಂಗ ನಿಭಾಯಿಸ್ತಾರ ಅನ್ನೋದು ಹೌದಿಲ್ ಹೇಳ್ರಿ? ಫಾರ್ ಎಕ್ಸಾಂಪಲ್, ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಅವರ ಜನತಾ ದರ್ಶನ, ಗ್ರಾಮ ವಾಸ್ತವ್ಯ, ಅವ್ರು ಮಾಡಿದಂಥ ಚಲೋ ಚಲೋ ಕೆಲಸಗಳು ನೆನಪಿಗೆ ಬರ್ತಾವ. ಆದ್ರ ಸಿಎಂ ಆಗಿದ್ದಾಗ ಇಡೀ ಅವಧಿದಾಗ ಟಿವ್ಯಾಗ ನೋಡ್ದಾಗೆಲ್ಲ ಅವ್ರ ಕೈಯಾಗ ಯಾವ ವಾಚ್ ಇರ್ತೈತಿ, ಆ ವಾಚಿನ ರೇಟ್ ಎಷ್ಟು ಇರ್ತೈತಿ, ಇದು ಇವ್ರು ಹಾಕೊಂಡಿರುವಂತಹ ಎಷ್ಟನೇ ವಾಚು ಅಂತ ಹೇಳಿ ನೀವ್ ಇವತ್ತರ ಲೆಕ್ಕ ಮಾಡಿರ? ಪೇಪರ್ ಪೆನ್ ಇಟ್ಕೊಂಡು ಲೆಕ್ಕ ಬರೆದು ಕುಂತೀರ ನೀವ? ಇದು ನನಗೆ ಹೇಳಲಿಕ್ಕ ನಿಮಗ್ ಕೇಳಲಿಕ್ಕೆ ವಿಚಿತ್ರ ಅನ್ಸ್ಲಿಕ್ಕತ್ತದ. ಆದ್ರ ಇಲ್ಲೊಬ್ಬ ಅಗದಿ ನೀಟ ಮನುಷ್ಯ ಅದಾರ್ರಿಪ್ಪ. ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಅವ್ರು ಇಡೀ ಅವಧಿದಾಗ 62 ವಾಚ್ ಹಾಕೊಂಡಿದ್ರಂತ. ಆ ವಾಚಿಂದ ರೇಟ್ ಕೋಟಿಗಟ್ಲೆ ಐತಿ ಅಂತ. ಯಪ್ಪ, ಇದ್ರ ಕೇಳಿ ತಲೆ ಕೆಟ್ಟ ಹೋಯ್ತು ನನಗ. ಅಲ್ರಿ ಹಿಂಗ ಅಲ್ಲ, ನನಗ್ ಗೊತ್ತಿದ್ದ ಮಟ್ಟಿಗೆ ಕುಮಾರಸ್ವಾಮಿ ಅವರನ್ನ ಇವರು ಸಿಎಂ ಆಗಿದ್ದಾಗ ಟಿವಿಯಾಗ ನೋಡಿರ್ಬೇಕು, ಹೌದಿಲ್ಲ ಹೇಳ್ರಿ? ಅಥವಾ ಇವ್ರೇನ್ ಕುಮಾರಸ್ವಾಮಿ ಅವರು PA ಆಗಿದ್ರ? ಇಲ್ಲ, ಆ ಟೀಮ್ನಾಗಿದ್ರ ಯಾವತ್ತರೆ ಜೊತೆಯಾಗ ಅಗದಿ ಓಡಾಡ್ಕೊಂಡು ಲೆಕ್ಕ ಹಾಕಿದ್ರ ವಾಚಿಂದು? ಇವಾಗ ನಿಮ್ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗತ್ತೆ. ಕುಮಾರಣ್ಣ, ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ನಿಮ್ಮನ್ನು ಗಮನಿಸ್ತಿದ್ದೆ. ನೀವು ಸಿಎಂ ಆಗಿದ್ದಾಗ ನೀವು 62 ವಾಚ್ ಕಟ್ಟಿದ್ದೀರಾ. ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಿಮ್ಮ ಕೈಯಲ್ಲಿ ನಾನು 62 ವಾಚ್ ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮ 62 ವಾಚಲ್ಲಿ ಸ್ಟಾರ್ಟಿಂಗ್ ಪ್ರೈಸು 10 ಲಕ್ಷ. ಆ 62 ವಾಚ್ ಅಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ಇವಾಗ ನಿಮ್ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗತ್ತೆ. ಕುಮಾರಣ್ಣ, ಪಾಪ ನಮ್ಮ ಬಿಡದಿ ರೈತರೆಲ್ಲ ನೀವೇನೋ ಪಂಚೆ ವೈಟ್ ಅಂಡ್ ವೈಟ್ ಕಟ್ಕೊಂಡು ರೈತರ ಮಕ್ಕಳು ಅನ್ಕೊಂಡಿದ್ದಾರೆ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಕುಮಾರಣ್ಣನ ಪಂಚೆ ಒಂದೇ ಸಿಂಪಲ್ಲು, ಇನ್ನೆಲ್ಲ ಕಾಸ್ಟ್ಲಿ. ಅವ್ರ ಜಮೀನ್ ಕಾಸ್ಟ್ಲಿ, ಫಾರ್ಮ್ ಹೌಸ್ ಕಾಸ್ಟ್ಲಿ, ಅವ್ರ ವಾಚ್ ಕಾಸ್ಟ್ಲಿ, ಅವ್ರು ಓಡಾಡೋ ಕಾರ್ ಕಾಸ್ಟ್ಲಿ, ಅವ್ರ ಮನೆ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ. ಛೇ, ಒಟ್ಟಿನ್ಯಾಗ ಈ ವಾಚ್ಗಳ ಲೆಕ್ಕ ಹಾಕ್ಲಿಕ್ಕ, ರೇಟ್ ತಿಳ್ಕೊಳ್ಳಿಕ್ಕ ಎಷ್ಟು ಪರಿಶ್ರಮ ಪಟ್ಟಾರ ಅನ್ನೋದ ಬಹಳ ವಿಚಿತ್ರ, ಆಶ್ಚರ್ಯ. ಇಷ್ಟೆಲ್ಲಾ ಡೀಟೇಲ್ ಆಗಿ ಲೆಕ್ಕ ಹಾಕಿದ್ರಲ್ಲ, ಇರ್ಲೆಕ್ ಬಿಡ್ರಿ. ಆದ್ರ ಕಡಿದಾಗ ಹೇಳಿದ್ರು ನೋಡ್ರಿಪ್ಪ, ಯಪ್ಪ, ಕುಮಾರಸ್ವಾಮಿ ಅವ್ರ ಪಂಚ ಒಂದೇ ಅಂತ, ಅದನ್ನ ಬಿಟ್ಟು ಉಳುಕಿದೆಲ್ಲ ಕಾಸ್ಟ್ಲಿ ಅಂತ. ಯವ್ವ, ಇವ್ರಿನ್ನ ಯಾವ್ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊತಾರೋ, ಇನ್ನ ಏನೇನ್ ನೋಡಿರ್ತಾರೋ ದೇವ್ರಿಗೇ ಗೊತ್ತು. ಛೇ, ಯಾವ್ದಕ್ಕೂ DKC ಸಾಹೇಬ್ರೆ ಸ್ವಲ್ಪ ಇಂಥವ್ರಿಂದ ದೂರ ಇರೋದು ಚಲೋ ಅಂತೀನಿ ನಾನು. ಹಂಗ ನಿಮ್ಮ ಪಂಚೆ ವಾಚ್ಗಳ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರ್ಲ್ರಪ್ಪ. ಇಲ್ಲಿ ಅದೆಂತದ ವಾಚ್ ಅಂತ ಹೇಳಿದ್ರು 80 ಲಕ್ಷ ಅಂತ ಯಾರು ನೆನ್ನೆ ಹೇಳ್ಕೊಂಡವ್ರೆ. ಇಲ್ಲಿ ಸ್ವಲ್ಪ ಒಂಚೂರು ನೋಡಿ ಯಾವ ವಾಚ್ ಅಂತ ಹೇಳಿ, ಏನೋ 75 ಲಕ್ಷದ್ದು 80 ಲಕ್ಷದ್ದು ಅಂತ. ಇಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಇರತಕ್ಕಂಥ ವಾಚ್ ಇದು, HMT ವಾಚ್. ಬಂದು ಯಾರನ್ನಾದ್ರು ಕಳಿಸ್ಬಿಟ್ಟು ಇವರು ಎಂಥದ್ದು SIT ಇಟ್ಕೊಂಡವ್ರಲ್ಲ, ಚೆಕ್ ಮಾಡಿ ತಗೊಂಡೋಗಿ ಕೇಳಿ. ಅಲ್ಲ, ಲಕ್ಷಗಟ್ಲೆ GST ಕಟ್ತಾರಂತ ಇವ್ರು. ಕುಮಾರಣ್ಣನ ಫ್ಯಾಮಿಲಿ ಕಟ್ಟೋ ಇನ್ಕಮ್ ಟ್ಯಾಕ್ಸ್ ಗಿಂತ ನಾನು ಕಟ್ಟಿರೋ GST ಜಾಸ್ತಿ. ಕುಮಾರಣ್ಣ, ನೀವೆಲ್ಲ ಫೈಲ್ ಮಾಡೋ IT-ಗಿಂತ ನನ್ನ GST ಜಾಸ್ತಿ. ನಂದು 2 ವಿದ್ಯಾಸಂಸ್ಥೆ ಇದೆ. ಒಂದು ಪರಿಶ್ರಮ ನೀಟ್ ಅಕಾಡೆಮಿ ಅಂದ್ರೆ ಅದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನಾನೊಂದು ಮಗು ಹತ್ರ 3 ಲಕ್ಷ ಫೀಸ್ ತಗೊಂಡ್ರೆ ಅದಕ್ಕೆ 54,000 GST ಕಟ್ತೀನಿ. ಕುಮಾರಣ್ಣನ ಫ್ಯಾಮಿಲಿ ಕಟ್ಟೋ ಇನ್ಕಮ್ ಟ್ಯಾಕ್ಸ್ ಗಿಂತ ನಾನು ಕಟ್ಟಿರೋ GST ಜಾಸ್ತಿ. ರಾಜ್ಯದ ಇನ್ಫಾರ್ಮೇಶನ್ ಕೇಳ್ತಾ ಇದ್ದೀನಿ. ಕುಮಾರಣ್ಣ, ನೀವೆಲ್ಲ ಫೈಲ್ ಮಾಡೋ IT-ಗಿಂತ ನನ್ನ GST ಜಾಸ್ತಿ. ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಾನು 3 ಲಕ್ಷ ಫೀಸ್ ತಗೊಂತೀನಿ, ಅದಕ್ಕೆ 54,000 GST ಕಟ್ತೀನಿ. ಅದಾದ್ಮೇಲೆ ಒಂದು ಮಗುಗೆ ಒಂದು 20,000 ರೂಪಾಯಿ ಉಳಿಸ್ತೀನಿ ಅನ್ಕೊಳ್ಳಿ. ಆ 20,000 ರೂಪಾಯಿಗೆ ಮತ್ತೆ 25.1% ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಅದಾದ್ಮೇಲೆ ಒಂದು ಮಗುಗೆ 10,000 15,000 ಉಳಿದ್ರೆ ಅದು ನನ್ನ ಪ್ರಾಫಿಟ್. ಇದು ಪ್ರೈವೇಟ್ ಲಿಮಿಟೆಡ್, ಇದು ಬೇರೆ. ಅಂದ್ರೆ ನಾನು ತಗೊಳ್ಳೋ 1 ಲಕ್ಷಕ್ಕೆ ಸರಿ ಸುಮಾರು 40,000 ಟ್ಯಾಕ್ಸ್ ಕಟ್ತೀನಿ. ಕುಮಾರಣ್ಣ,
ಆದ್ರ ಪಾಪ ಕೆಲವೊಂದು ವಿಷಯಗಳು ಇವ್ರಿಗೆ ಗೊತ್ತೇ ಆಗುದಿಲ್ಲ. ಇವ್ರದೇ ಸ್ವಂತ ಊರು, ಇವ್ರದೇ ಕ್ಷೇತ್ರ ಚಿಕ್ಕಬಳ್ಳಾಪುರದಾಗ ಪೆನ್ಷನ್ ಸಲುವಾಗಿ ಎಷ್ಟು ಹೈರಾಣ ಆಗ್ಲಿಕತ್ತಾರ. ಪಾಪ ಹಿರಿಯರು ಶಾಸಕರಿಗೆ ಹೇಳಿದ್ರು ಏನು ಉಪಯೋಗ ಆಗ್ಲಿಲ್ಲ ಅಂತ ಹೇಳಿ ತಮ್ಮ ಗೋಳು ಹೇಳ್ಕೊಳ್ಲಿಕತ್ತಾರ. వచ్చింటే వాకలేసిందే ఇంకొకనాడు నేను నా కొడుకు 4 లక్షలు కాస్తుండే వెళ్ళిపోయింది చిచ్చుకులో ఇంకే వాళ్ళని అడుక్కుంటూ సార్ మెంట్లు ಇದೊಂದೇ ಅಲ್ರಪ್ಪ, ಇವ್ರು ಪ್ರದೀಪ್ ಈಶ್ವರ್ ಅವ್ರಿಗೆ ಸೇರಿದಂತ ಪರಿಶ್ರಮ ಟ್ರಸ್ಟ್ಗ ಹೈಕೋರ್ಟ್ ನೋಟಿಸ್ ಬಂದೈತಿ. ಕಾನೂನು ಬಾಹಿರವಾಗಿ 3 ಸೈಟ್ಗಳನ್ನ ಹಂಚಿಕೆ ಮಾಡಿದ ಆರೋಪ ಇವ್ರ ಮೇಲೆ ಐತಿ ಅಂತ. ಹಿಂಗಾಗಿ ಆ ಜಾಗದಾಗ ಯಥಾಸ್ಥಿತಿನೇ ಕಾಯ್ಕೊಳ್ಳುವಂಗ ಹೈಕೋರ್ಟ್ ಮಧ್ಯಂತರ ಆದೇಶ ಕೊಟ್ಟೈತಿ. ಅಷ್ಟೇ ಅಲ್ಲ, ಈ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕಾಗಿರ್ಬಹುದು, ಇವ್ರದ್ದು ಏನೈತಲ್ಲ ಪ್ರದೀಪ್ ಈಶ್ವರ್ ಅವ್ರದ್ದು ಟ್ರಸ್ಟ್ ಐತಲ್ಲ ಪರಿಶ್ರಮ ಟ್ರಸ್ಟ್ಗೆ, ಎಜುಕೇಶನ್ ಟ್ರಸ್ಟ್ಗೆ ಹೈಕೋರ್ಟ್ ನೋಟಿಸ್ ಕೊಟ್ಬಿಟ್ಟೈತಿ. ಬಿಡ್ರಿನ ಈ ಬಿಡದಿ ಭೂಮಿ ಸಲುವಾಗಿ ರೈತರು, ವಿರೋಧ ಪಕ್ಷದವರು ಸತತ ಹೋರಾಟ ಮಾಡ್ಕೋತೇ ಬಂದಾರ. ಆದ್ರ ಸರ್ಕಾರ ಮಣಿಲಿಕ್ಕೆ ತಯಾರಿಲ್ಲ. ಆದ್ರ ಸಣ್ಣ ಮಕ್ಕಳು ಸಹಿತ ಈಗ ಭೂಮಿ ಸಲುವಾಗಿ ಪ್ರತಿಭಟನೆ ಮಾಡ್ಲಿಕತ್ತಾರ. ಅಲ್ಲ, ಈ ಮಕ್ಕಳ ಮಾತು ಕೇಳಿ ಗಾಬರಿ ಆಗ್ಬಿಟ್ಟೆ ನಾನು. ಕೂತುಂಡ್ರು ಕುಡಿಕೆ ಹೊನ್ನು ಸಾಲದು ಅನ್ನೋ ಗಾದೆ ಮಾತನ್ನ ಈ ಮಕ್ಕಳು ಈ ವಯಸ್ಸಿನಾಗ ಎಷ್ಟು ಚಂದ ಅರ್ಥ ಮಾಡ್ಕೊಂಡಾರಲ್ಲ. ವಿಚಿತ್ರ ಆಗ್ಬಿಡ್ತಿ ಈ ಮಕ್ಕಳ ಮಾತು ಕೇಳಿ. ಯಾವ್ದೇ ಕಾರಣಕ್ಕೂ ಅವ್ನು ಬಂದು ನಮ್ಗೆ ಏನೇ ಮಾಡಿದ್ರು ನಾವು ಭೂಮಿ ಬಿಟ್ಕೊಳ್ಳಲ್ಲ, ಇದ್ದೇ ಹೇಳೋದು. ಅವ್ನು ಇವತ್ತು ಭೂಮಿ ಇಸ್ಕೊಬಿಟ್ಟು ನಮ್ಗೆ ದುಡ್ಡು ಕೊಟ್ಬಿಡ್ತಾನೆ. ಇವತ್ತು ಇರ್ತದೆ ದುಡ್ಡು, ನಾಳೆ ಕೊಯ್ತದೆ. ಒಂದೊಂದೇ ನೋಟೆ ಹಾಕೊಂಡು ಒಂದೊಂದು ದಿವಸಕ್ಕೆ ಖಾಲಿ ಆಗೈತೆ ಅಂದ್ರೆ ನಾಳಿಕೆ ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ ನಾಳಿಕೆ? ಅದಕ್ಕೆ ನಾವು ಕೊಡೋದಿಲ್ಲ. ನಮ್ಮ ತಾತ ಮುತ್ತಾತನ ಆಸ್ತಿ ನಾವು ಮಡಿಕೊಂಡು ನಾವು ಅದೇ ಜೀವನ ಮಾಡ್ತಿದ್ವಿ. ಕೊಟ್ಬಿಟ್ರೆ ನಾವು ಊಟ ತಿನ್ನಕ್ಕೂ ಭೂಮಿ ಇರಲ್ಲ, ಕಾಸೇನು ಒಂದು ವರ್ಷಕ್ಕೆಲ್ಲ ಖಾಲಿ ಆಗ್ಬಿಡ್ತದೆ. ಆಮೇಲೆ ಪದಾಡ್ಕೊಂಡು ಓಡಾಡ್ಬೇಕಾಯ್ತದೆ. ಆಮೇಲೆ ಭಿಕ್ಷೆ ಬಿಡ್ರೆ DK ಶಿವಕುಮಾರ್ ಬಂದು ಕಾಸು ಕೊಡ್ತಾನ? ಅವ್ನ್ ಬಂದ್ಬಿಟ್ರೆ ಅಂತ ನಾವು ಭೂಮಿನೂ ಕೊಡಲ್ಲ, ಬೇಕಾದ್ರೆ ಜೀವ ಕೊಟ್ಬಿಡ್ತೀವಿ. ಎಷ್ಟು ಖರೆಯದ ನೋಡ್ರಿ. ರೊಕ್ಕ ಇವತ್ತು ಬರ್ತೈತಿ, ನಾಳೆ ಹೋಗ್ತೈತಿ. ರೊಕ್ಕ ಎಷ್ಟಿದ್ರೂ ಸಾಲಂಗಿಲ್ಲ. ಆದ್ರ ಭೂಮಿಗಿರುವಂತ ಮಹತ್ವ, ಮೌಲ್ಯ ಇಷ್ಟು ಸಣ್ಣ ವಯಸ್ಸಿಗೆ ತಿಳ್ಕೊಂಡಾರ. ಅಷ್ಟೇ ಅಲ್ಲ, ವಯಸ್ಸಿಗೆ ಮೀರಿದಂತ ಜ್ಞಾನ, ತಿಳುವಳಿಕೆ, ಜವಾಬ್ದಾರಿಯುತ ಮಾತುಗಳು ಇದು ದೊಡ್ಡೋರ್ಗಿದ್ರ, ಅದ್ರಾಗೂ ವಿಶೇಷವಾಗಿ ರಾಜಕಾರಣಿಗಳಿಗಿದ್ರ ಎಷ್ಟು ಚಂದ ಇರ್ತಿತ್ತು. ಹೌದಿಲ್ಲ ಹೇಳ್ರಿ? ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕೆ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.